ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಸೊ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಸೆಷನಲ್ಲಿ ನಾನು ಕನ್ನಡ ದ್ವಿತೀಯ PUC ಸರಣಿ ಪರೀಕ್ಷೆ 2 ಅಂದರೆ ಸೀರೀಸ್ ಕ್ವಶನ್ ಪೇಪರ್ 2 ಆಲ್ರೆಡಿ ನಾನು ಸೀರೀಸ್ ಕ್ವಶನ್ ಪೇಪರ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಪ್ರಿಪ್ರೇಟ್ರಿ ಆಗಿರ್ಬೋದು, ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಈ ಥರ ಸೀರೀಸ್ ಕ್ವಶನ್ ಪೇಪರ್ನ ಬರೆಸ್ತಾರೆ. ಬಿಕಾಸ್ ಈ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂತ ಅಂದರೆ ಸೇಮ್ ಬೋರ್ಡ್ ಎಕ್ಸಾಮ್ ಪ್ಯಾಟ್ರನ್ ಥರ ಇರುತ್ತೆ. ಸೊ ಯಾವ ಥರ ಪ್ಯಾಟ್ರನ್ ಇರುತ್ತೆ, ಯಾವ ಥರ ಇಂಪಾರ್ಟೆನ್ಸ್ ಕ್ವಶನ್ ಅಂತ ಆ ಒಂದು ಕಂಟೆಂಟ್ನ ಇಟ್ಕೊಂಡು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿರ್ತಾರೆ. ಸೇಮ್ ನೋಡಿ, ಸಮಯ 3 ಗಂಟೆ 15 ನಿಮಿಷ ಬೋರ್ಡ್ ಎಕ್ಸಾಮ್ ಥರನೇ, ಮತ್ತು ಗರಿಷ್ಠ ಅಂಕಗಳು 80 ಮಾರ್ಕ್ಸಿಗೆ ಕೊಡುವಂಥದ್ದು. ಸೊ ಈ ಒಂದು ಕ್ವಶನ್ ಪೇಪರ್ಸು ಎಲ್ಲ ಸತಿನೂ ಹೇಳ್ತಿದ್ದೀನಿ ನಾನು, ಕ್ವಶನ್ ಪೇಪರು ಓಲ್ಡ್ ಆಗಿರ್ಬೋದು, ಆದರೆ ಒಳಗಡೆ ಇರುವಂಥ ಕ್ವಶನ್ಸ್, ಒಳಗಡೆ ಇರುವಂಥ ಕಂಟೆಂಟ್ ಯಾವುದೇ ರೀತಿಯ ಹಳೇದಾಗಿರಲ್ಲ. ಬಿಕಾಸ್ ಇಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ ಸುಮಾರು ಸತಿ ರಿಪೀಟೆಡು ಬೋರ್ಡ್ ಎಕ್ಸಾಮಲ್ಲಿ ಆಗುವಂಥದ್ದು. ಓಕೆ. ಎಲ್ಲ ಕ್ವಶನ್ ಪೇಪರಲ್ಲೂ ನಾನು ಹೇಳ್ತಾ ಬರ್ತಿದ್ದೀನಿ, ಹೊಂದಿಸಿ ಬರೆಯಿರಿ. ಮೀನ್ಸ್ ನೀವು ಕವಿ ಪರಿಚಯ ಓದಿ ಕ್ಲೀನಾಗಿ, ಯಾವ ಪಾಠ ಯಾರು ಬರ್ದಿರೋದು ಅಂತ ಇದನ್ನು ಓದ್ಕೊಂಡ್ರೆ ನೀವು 5ಕ್ಕೆ 5 ಮಾರ್ಕ್ಸ್ ತೊಗೋಬೋದು. ಸೊ ಇದು 5 ಮಾರ್ಕ್ಸ್ ಅಷ್ಟೇ ಅಲ್ಲದೆ ನೀವು ಸಂದರ್ಭದಲ್ಲಿ ಯಾರಿಗೆ ಮೀನ್ಸ್ ಈ ಒಂದು ಪಾಠ ಎಲ್ಲಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರಿತೀರಲ್ಲ, ಸೊ ಅಲ್ಲೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ ಪೇಪರ್ ಜೊತೆ ಬರ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.